ನಮಸ್ಕಾರ. ಇದು ಮಧ್ಯಾಹ್ನದ ವಾರ್ತೆ, ಸುದ್ದಿ ಮತ್ತು ಅದರ ಸುದ್ದಿಯ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. 3 ಪ್ರಮುಖ ಸುದ್ದಿಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಮೊದಲು ಆ ಸುದ್ದಿಯನ್ನು ತಮಗೆ ತಲುಪಿಸ್ತೀನಿ. ಎಂದಿನಂತೆ ಸುದ್ದಿ ತಲುಪಿಸಿದ ಮೇಲೆ ನನ್ನ ವಿಶ್ಲೇಷಣೆ, ನನ್ನ ಕಮೆಂಟ್ ಇರುತ್ತೆ. ನನ್ನ ವಿಶ್ಲೇಷಣೆ, ನನ್ನ ಕಮೆಂಟಲ್ಲಿ ನೀವು ಒಪ್ಪಬೇಕು ಅಂತಿಲ್ಲ, ನಿಮಗೆ ಬಿಟ್ಟಿದ್ದು. ಆದರೆ ನಾನು ಅದನ್ನು ವಿಶ್ಲೇಷಿಸುವಾಗ ತಾರ್ಕಿಕವಾಗಿ, ತರ್ಕಬದ್ಧವಾಗಿ ವಿಶ್ಲೇಷಿಸುವುದಕ್ಕೆ ಯತ್ನ ಮಾಡ್ತೀನಿ. ನೀವು ಬೇಕಾದರೆ ಸ್ವೀಕಾರ ಮಾಡ್ಬೋದು, ಬಿಡ್ಬೋದು. ಎಸ್, 3 ಸುದ್ದಿಗಳ ಮೊದಲನೇ ಸುದ್ದಿ, ಟ್ರಂಪ್ ರಂಗೀನಾಟ, ಭಾರತ ಪಾಕಿಸ್ತಾನವನ್ನು ಸಮಾಧಾನಪಡಿಸುವುದಕ್ಕೆ ಯತ್ನ, ಭಯೋತ್ಪಾದನೆಗೆ ಪಾಕಿಸ್ತಾನವನ್ನು ದೂರೋದಕ್ಕೆ ಟ್ರಂಪ್ ಸಾಹೇಬರು ಸಿದ್ಧರಿಲ್ಲ. ಸೊ ಎರಡನೇ ಸುದ್ದಿ, ಪಾಕಿಸ್ತಾನದ ಕರಾಚಿಗೆ ಬಂದಿಳಿದ ಟರ್ಕಿ ಯುದ್ಧ ವಿಮಾನ ಹಾಗೂ ಸಾಮಗ್ರಿ, ಪಾಕಿಸ್ತಾನಕ್ಕೆ ಚೀನಾ ಟರ್ಕಿ ಬೆಂಬಲ, ಪಾಕಿಸ್ತಾನದ 15 ಯೂಟ್ಯೂಬ್ ಚಾನೆಲ್ಗಳು ಭಾರತದಲ್ಲಿ ಬ್ಯಾನ್. ಮೂರನೇ ಸುದ್ದಿ, ಜನಿವಾರ ಮಂಗಳಸೂತ್ರಕ್ಕೂ ಕೈ ಹಾಕಿದ ಕೇಂದ್ರ ರೈಲ್ವೆ ಇಲಾಖೆ. ಬಿಜೆಪಿ ಸರ್ಕಾರದ ಈ ಕ್ರಮಕ್ಕೆ ಯಾರೂ ಟೀಕಿಸೋದಕ್ಕೆ ಸಿದ್ಧರಿಲ್ಲ. ಸೊ 3 ಸುದ್ದಿ. ಮೊದಲನೇದು, ಟ್ರಂಪ್ ರಂಗೀನ ಆಟ ಅಂತ. ಟ್ರಂಪ್ ಸಲುವಾಗಿ ನಮ್ಮ ಪ್ರಧಾನಿಗಳು ಚುನಾವಣಾ ಪ್ರಚಾರಕ್ಕೂ ಹೋಗಿದ್ದರು, ಪ್ರಚಾರ ಮಾಡಿದರು, ಎಲ್ಲ ನಮ್ಗೆ ಗೊತ್ತಿರೋದು. ಆದರೆ ಟ್ರಂಪ್ ಈಸ್ ಪ್ಲೇಯಿಂಗ್ ಅಂತ ನಾನು ಯಾವತ್ತೂ ಹೇಳಿದ್ದೀನಿ. ಟ್ರಂಪನ್ನು ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ನಾನು ಭಾರತದ ಜೊತೆಗಿದ್ದೀನಿ ಅಂತ ಟ್ರಂಪ್ ಹೇಳ್ತಾರೆ, ಆದರೆ ಪಾಕಿಸ್ತಾನದ ಆ್ಯಕ್ಟ್ ಆಫ್ ಟೆರ್ರಿಸಮ್ ಏನಿದೆ ಅದನ್ನು ಖಂಡಿಸುವುದಕ್ಕೆ ಅಮೇರಿಕಾದ ಅಧ್ಯಕ್ಷರು ಸಿದ್ಧರಿಲ್ಲ. ಸೊ ನ್ಯೂಸು, ಈ ಸುದ್ದಿ, ಇದಕ್ಕೆ ಸಂಬಂಧಪಟ್ಟಂಥ ಸುದ್ದಿ ರಾಯ್ಟರ್ದು. ಆ ಸುದ್ದಿ ಹೀಗಿದೆ: US ಇನ್ ಟಚ್ ವಿತ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಅಡ್ಜಸ್ಟ್ ವರ್ಕ್ ಟುವರ್ಡ್ಸ್ ರಿಸ್ಪಾನ್ಸಿಬಲ್ ಸೊಲ್ಯೂಷನ್. ಟ್ರಂಪ್ ಹೇಳ್ತಾರೆ ರಿಸ್ಪಾನ್ಸಿಬಲ್ ಸೊಲ್ಯೂಷನ್, ಜವಾಬ್ದಾರಿಯುತ ಪರಿಹಾರವನ್ನು ಕಂಡುಕೊಳ್ಳಿ ಅಂತಾರೆ. ಏನು ಜವಾಬ್ದಾರಿಯುತ ಪರಿಹಾರ, ಅದ್ರ ಮೇಲೆ ನಂತರ ಬರ್ತೀವಿ. US ಎಕ್ಸ್ಪ್ರೆಸಸ್ ಸಪೋರ್ಟ್ ಫಾರ್ ಇಂಡಿಯಾ ಆಫ್ಟರ್ ಕಾಶ್ಮೀರ್ ಅಟ್ಯಾಕ್ ಬಟ್ ಹ್ಯಾಸ್ ನಾಟ್ ಡೈರೆಕ್ಟ್ಲಿ ಕ್ರಿಟಿಸೈಡ್ ಪಾಕಿಸ್ತಾನ್. ಅರ್ಥ ಆಯ್ತಲ್ವಾ? US, ಅಮೇರಿಕಾ ಸಂಯುಕ್ತ ಸಂಸ್ಥಾನ ಏನಿದೆ, ಕಾಶ್ಮೀರ ದಾಳಿಗೆ ಸಂಬಂಧಪಟ್ಟ ಹಾಗೆ ಭಾರತಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಆದರೆ ಪಾಕಿಸ್ತಾನವನ್ನು ಟೀಕಿಸುವುದಕ್ಕೆ ಅಮೇರಿಕಾ ಸಿದ್ಧವಿಲ್ಲ, ಟ್ರಂಪ್ ಸಾಹೇಬರು ಸಿದ್ಧರಿಲ್ಲ. ಸೊ ವಾಷಿಂಗ್ಟನ್ ಸೇಸ್ ಇಟ್ ಈಸ್ ಇನ್ ಟಚ್ ವಿತ್ ಬೋತ್ ಗೌರ್ಮೆಂಟ್ ಅಟ್ ಮಲ್ಟಿಪಲ್ ಲೆವೆಲ್ಸ್. ಸೊ ಬೇರೆ ಬೇರೆ ಹಂತದಲ್ಲಿ, ಅದು ಪ್ರಧಾನಿ ಲೆವೆಲ್ನಿಂದ ಇರ್ಬೋದು, ವಿದೇಶಾಂಗ ಇಲಾಖೆ, ವಿದೇಶಾಂಗ ಸಚಿವರ ಹಂತದಲ್ಲೂ ಇರ್ಬೋದು, ಮಲ್ಟಿಪಲ್ ಲೆವೆಲ್ಸ್ ಇನ್ ಟಚ್ ವಿತ್ ಬೋತ್ ದ ಗೌರ್ಮೆಂಟ್ಸ್ ಅಂತ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಎರಡೂ ಸರ್ಕಾರಗಳ ಜೊತೆ ಸಂಪರ್ಕ ಇದೆ ಅಂತ. ಇಂಡಿಯಾ ಸೀನ್ ಎಸ್ ಇನ್ಕ್ರೀಸಿಂಗ್ಲಿ ಇಂಪಾರ್ಟೆಂಟ್ ಫಾರ್ US ಟು ಕೌಂಟರ್ ರೈವಲ್ ಚೀನಾಸ್ ಇನ್ಫ್ಲೂಯೆನ್ಸ್. ಸೊ ಚೀನಾದ ಇನ್ಫ್ಲೂಯೆನ್ಸ್ ಏನಿದೆ ಅದನ್ನು ಕಡಿಮೆ ಮಾಡುವುದಕ್ಕಾಗಿ ಭಾರತದ ಸಂಬಂಧ ಅಮೇರಿಕಕ್ಕೆ ಬೇಕು. ಆದರೆ ಅಮೇರಿಕ ಇಸ್ ಆಲ್ವೇಸ್ ಎ ಡಬಲ್ ಗೇಮ್ ಪ್ಲೇಯರ್. ಅದು ಭಾರತಕ್ಕೂ ಶಸ್ತ್ರಾಸ್ತ್ರ ಕೊಡುತ್ತೆ, ಪಾಕಿಸ್ತಾನಕ್ಕೂ ಶಸ್ತ್ರಾಸ್ತ್ರ ಕೊಡುತ್ತೆ. ಆ ಮೂಲಕ ಎರಡೂ ದೇಶಗಳು ಆ ಶಸ್ತ್ರಾಸ್ತ್ರಗಳನ್ನು ಖಾಲಿ ಮಾಡಿಕೊಂಡ್ರೆ ಮತ್ತೆ ಖರೀದಿ ಮಾಡ್ತಾರಲ್ಲ, ದುಡ್ಡು ಬರೋದು ಅಮೇರಿಕೆಗೆ, ಟ್ರಂಪ್ ಸಾಹೇಬರು. ಸೊ ಅವರಿಗೆ ಭಾರತ ಮತ್ತು ಪಾಕಿಸ್ತಾನ ಏನಿದೆ ಅದು ಈ ಯುದ್ಧ ಉಪಕರಣಗಳ ಒಂದು ಮಾರುಕಟ್ಟೆ ಅಂತ. ಸೊ ಅದಕ್ಕೆ ಅವರು ಎರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾರೆ ರಿಸ್ಪಾನ್ಸಿಬಲ್ ಸೊಲ್ಯೂಷನ್ ಅಂತ. ಯಾವುದು ರಿಸ್ಪಾನ್ಸಿಬಲ್ ಸೊಲ್ಯೂಷನ್ನು ಅಂದರೆ ಒಂದು ಹಂತವನ್ನು ಮೀರಬೇಡಿ, ಅಲ್ಲಿವರೆಗೆ ನೀವೇನು ಬೇಕಾದ್ರೂ ಮಾಡಿ, ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಖಾಲಿ ಮಾಡ್ಕೊಳ್ಳಿ, ಅವ್ರ ಶಸ್ತ್ರಾಸ್ತ್ರಗಳನ್ನು ಖಾಲಿ ಮಾಡ್ಕೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಆಯಿತಾ? ನಾವು ಮತ್ತೆ ಸಪ್ಲೈ ಮಾಡ್ತೀವಿ, ಕಾಸು ಕೊಡಿ ಅನ್ನುವ ರೀತಿ ಕಾಣ್ತಾ ಇದೆ. ಇನ್ ಪಬ್ಲಿಕ್ ದ US government has expressed support for India after the attack but has not criticized Pakistan. India blamed Pakistan for the April 22nd attack in Indian administrated Kashmir and killed over 2 dozen peoples. ಯಾಕೆ ಮಾಡ್ತಾ ಇಲ್ಲ?
ಸೊ ಅಮೇರಿಕಾದ ಅಧ್ಯಕ್ಷರು ಟ್ರಂಪ್ ಗೆಲ್ಲೋದಕ್ಕೆ ನಾನೇ ಕಾರಣ ಆಗಿದೆ ಅಂತ 56 ಇಂಚ್ನವ್ರು ಹೇಳ್ತಿದ್ದಾರಲ್ಲ, ಯಾಕೆ ಹೋಗಿ ಅವ್ರು ಬೆಂಬಲ ಪಡ್ಕೊಳ್ಳೋಕ್ಕಾಗಲ್ಲ? ವೈ ಬೆಂಬಲ ಅಂತೂ ಪಡ್ಕೊಂಡ್ರು, ವೈ ಟ್ರಂಪ್ ಈಸ್ ನಾಟ್ ಕ್ರಿಟಿಸೈಸಿಂಗ್, ವೈ ಈಸ್ ನಾಟ್ ಕ್ರಿಟಿಸೈಸಿಂಗ್ ಪಾಕಿಸ್ತಾನದವ್ರದ್ದು ಏನಂತ ಸಂಬಂಧ? ಲವ್ವಾ? ಯಾವುದದು? ಒಟ್ಟು ಲವ್ವಾ ಪಾಕಿಸ್ತಾನದ ಮೇಲೆ? ಇದನ್ನು ಯಾಕೆ ಪ್ರಶ್ನಿಸಲ್ಲ? ಇದಕ್ಕೆ ಯಾಕೆ ಪ್ರಶ್ನಿಸಲ್ಲ? ದಿಸ್ ಈಸ್ ದ ಕ್ವಶನ್. ಈ ಬಗ್ಗೆ ಉತ್ತರ ಕೊಡಬೇಕಾದವ್ರು ಯಾರು? ಸೊ ಆದ್ದರಿಂದ ನೀವು ಸಂಪೂರ್ಣವಾಗಿ ಅಮೇರಿಕಾದ ಬೆಂಬಲವನ್ನು ನಂಬಿಕೊಂಡಿರುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದು. ದ ಸೆಕೆಂಡ್ ಥಿಂಗ್, ಪಾಕಿಸ್ತಾನಕ್ಕೆ ಈಗ 2 ರಾಷ್ಟ್ರಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಒಂದು ಚೀನಾ, ಇನ್ನೊಂದು ಟರ್ಕಿ. ಚೀನಾ ಭಾಳ ಸ್ಪಷ್ಟವಾಗಿ ಹೇಳಿದೆ ಇದ್ರ ಬಗ್ಗೆ ಎನ್ಕ್ವೈರಿ ನಡಿಬೇಕು ಅಂತ, ಪ್ರಾಮಾಣಿಕವಾದ ಎನ್ಕ್ವೈರಿ ನಡಿಬೇಕು ಅಂತ. ಅಂದರೆ ಇದರ ಬಗ್ಗೆ ಎನ್ಕ್ವೈರಿ ನಡಿಬೇಕು ಅಥವಾ ಇದನ್ನು ನಡಿಬೇಕು ಅಂದರೆ ನಾವು ಭಾರತ ಏನು ಹೇಳುತ್ತೆ ನಾವು ಪೂರ್ಣ ಅದನ್ನು ಒಪ್ಪಲ್ಲ. ಯಾವುದನ್ನು ಒಪ್ಪಲ್ಲ? ಸೊ ಪಾಕಿಸ್ತಾನ್ ಇನ್ವಾಲ್ವ್ಮೆಂಟ್ ಇನ್ ಟೆರರ್ ಅಟ್ಯಾಕ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಕಾಶ್ಮೀರದಲ್ಲಿ ಏನು ಟೆರರ್ ಅಟ್ಯಾಕ್ ಆಗಿದೆ ಅದು ಪಾಕಿಸ್ತಾನ ಅದೆಲ್ಲ ಮಾಡಿಸಿದೆ, ಅದರ ಹ್ಯಾಂಡ್ ಇದೆ ಅನ್ನುವುದನ್ನು ನಾವು ಒಪ್ಪುವುದಿಲ್ಲ. ಈ ಬಗ್ಗೆ ತನಿಖೆ ನಡೀಲಿ, ಈ ಬಗ್ಗೆ ತನಿಖೆಗೆ ನಾವು ಸಿದ್ಧ ಅಂಥೇಳಿ ಪಾಕಿಸ್ತಾನದ ಪ್ರಧಾನಿ ಹೇಳಿದ ತಕ್ಷಣ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಚೀನಾ ಹೇಳ್ತಾ ಇದೆ ಎಸ್. ಏನು ಮಾಡ್ತೀರಿ ಚೀನಾಕ್ಕೀಗ? ಚೀನಾವನ್ನು ಬಾಯಿಗೆ ಬಂದಾಗ ಬೈಕೊಂಡು ಹೋಗ್ತಾ ಇದ್ದೀರಿ, ಆದರೆ $100 ಬಿಲಿಯನ್ ವ್ಯಾಪಾರ ಇದೆ. ವ್ಯಾಪಾರ ಬಿಡ್ತೀರಾ ಚೀನಾದ ಜೊತೆಗೆ? ಅಥವಾ ಈ ಪಾಕಿಸ್ತಾನ ಜೊತೆ ನಿಂತಿದೆ, ಏನು ಮಾಡ್ತೀರಿ? ವಾಟ್ ಆ್ಯಕ್ಷನ್ ಡಿ ಆರ್ ಗೋಯಿಂಗ್ ಟು ಟೇಕ್? ದೇಶ ಪ್ರೇಮ ಅನ್ನೋದು ಭಾಷಣ ಹೊಡೆದ್ರೆ ಆಗಲ್ಲ. ದೇಶ ಪ್ರೇಮ ಅನ್ನೋದು ಬಟ್ಟೆ ಬದಲಾಯಿಸ್ಕೊಂಡು ದಿನಕ್ಕೆ 10 ಬಟ್ಟೆ ಹಾಕ್ಕೊಂಡು ಪೋಷಾಕಗಳನ್ನ ಬದಲಿಸಿ ಉದ್ದುದ್ದ ಭಾಷಣ ಹೊಡೆದ್ರೆ ಆಗಲ್ಲ. ಅದು ದೇಶ ಪ್ರೇಮ ಅಲ್ಲ. ವಾಟ್ ಯು ಆರ್ ಗೋಯಿಂಗ್ ಟು ಡೂ ಟು ಚೀನಾ ನಾವು? ಇಟ್ಸ್ ಕ್ಲಿಯರ್ಲಿ, ಇಟ್ ಇಸ್ ವೆರಿ ಮಚ್ ಕ್ಲಿಯರ್. ಚೀನಾ ಸ್ಪಷ್ಟವಾಗಿ ಪಾಕಿಸ್ತಾನದ ಜೊತೆ ನಿಂತಿದೆ. ಅದಕ್ಕೇನು ಮಾಡ್ತೀರಿ? ಅದರ ಏನು ಸ್ಪಷ್ಟತೆ? ಚೀನಾ ಜೊತೆ ಸಂಬಂಧದ ಸ್ಪಷ್ಟತೆ ಏನು ನಿಮ್ಮದು? ಸರ್ಕಾರದ ಸ್ಪಷ್ಟತೆ ಏನು? ಈ ದೇಶದ ಜನರಿಗೆ ತಿಳಿಸ್ಬೇಕಲ್ವಾ? ಹೌ ಯು ಆರ್ ಗೋಯಿಂಗ್ ಟು ಹ್ಯಾಂಡಲ್ ಚೀನಾ? ಉಳಿದು ಭಾಷಣ ಎಲ್ಲ ಬಿಟ್ಬಿಡಿ. ಯಾಕಂದರೆ ಈಗ ಯಾವ ಸ್ಥಿತಿ ಇದೆ ಅಂದರೆ ನಾವು ಮಾತನಾಡೋ ಸ್ಥಿತಿಯಲ್ಲೇ ಇಲ್ಲ. ನಾವು ತಾರ್ಕಿಕವಾಗಿ ಮಾತನಾಡಿದ್ರೆ ನಮ್ಮ ದೇಶದ್ರೋಹಿಗಳು ಅಂತಾರೆ. ಒಂದು ಯುದ್ಧದ ಉನ್ಮಾದ ಎಲ್ಲ ಕಡೆ ಇದೆ. ದೇಶದ ಒಳಗಡೆ ಸಾಮಾನ್ಯ ಒಬ್ಬ ವ್ಯಕ್ತಿ ಕೂಡ ಯುದ್ಧ ಮಾಡಬೇಕ್ರಿ ಅಂತಾರೆ ಅಲ್ವಾ? ಎಲ್ಲೋ ಹೋಗಿ ನಿಂತ್ಕೊಳ್ಳಿ, ಬಸ್ ಸ್ಟಾಪ್ನಲ್ಲಿ ನಿಂತ್ಕೊಳ್ಳಿ, ಯುದ್ಧ ಮಾಡಬೇಕು, ಯುದ್ಧ ಮಾಡಿ ಅದನ್ನು ಒಂದು ಇಡೀ ದೇಶದಲ್ಲಿ ಸ್ಪ್ರೆಡ್ ಮಾಡಲಾಗಿದೆ. ಯುದ್ಧದಿಂದ ಏನಾಗುತ್ತೆ, ಅದರ ಪರಿಣಾಮಗಳೇನು ಅನ್ನೋದು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಯುದ್ಧ ಒಂದೇ ಸೊಲ್ಯೂಷನ್ನು ಅಥವಾ ಪಾಕಿಸ್ತಾನ ಏನು ಈ ಕುಕೃತ್ಯವನ್ನು ಎಸಗಿದೆ ಅದನ್ನ ಬಡಿಯೋದಕ್ಕೆ ಬೇರೆ ದಾರಿಗಳಿದೆಯಾ? ಯಾವ ದಾರಿ ಅದು? ಈ ಬಗ್ಗೆ ಕೂಡ ಚರ್ಚೆ ಮಾಡೋ ಸಿಚುವೇಶನ್ ಇಲ್ಲ. ಯಾಕಂದ್ರೆ ದೇಶದ್ರೋಹಿ ನೀವು, ಪಾಕಿಸ್ತಾನದ ಪರ, ಗೆಟ್ ಔಟ್ ಪಾಕಿಸ್ತಾನ, ನೀವು ಪಾಕಿಸ್ತಾನದ ಅಂಬಾಸಿಡರು, ಈ ರೀತಿ ಉನ್ಮಾದದ ಭಾಷಣಗಳು ಮಾಡಿದ್ರೆ ಸಮಸ್ಯೆ ಬಗೆಹರಿಯಲ್ಲ. ಸಮಸ್ಯೆ ಬಗೆಹರೋದಕ್ಕೆ ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೊತ್ತಿರಬೇಕು, ಎಲ್ಲ ಗೊತ್ತಿರಬೇಕು. ಯುದ್ಧ ಅನಿವಾರ್ಯವಾದರೆ ಮಾಡಬೇಕು ಅನ್ನೋದು ನಿಜ. ಅದು ಆದರೆ ಬೇರೆ ದಾರಿಗಳನ್ನು ನೋಡಬೇಕಲ್ವ? ಯಾಕಂದರೆ ಯುದ್ಧ ಅನ್ನುವುದೇ ಒಂದು ವಿನಾಶ. ಯುದ್ಧವನ್ನು ಒಂದು ಸಲ ಪ್ರಾರಂಭ ಮಾಡಬಹುದು, ನಿಲ್ಲಿಸೋದು ಕಷ್ಟ. ಈಗ ರಷ್ಯಾ ಯುಕ್ರೇನ್ ಯುದ್ಧ ಏನಾಯಿತು ಅಲ್ವಾ? ಪ್ಯಾಲೆಸ್ತೀನಿಯನ್ ಗಾಜಾದ ಮೇಲೆ ಇಸ್ರೇಲ್ ನಡೆಸಿದ ದಾಳಿ ಏನಾಯಿತು? ಹೆಣ ಹೆಣ ಹೆಣ. ಇನ್ನೊಂದು ಗೊತ್ತಾ ನಿಮಗೆ, ಇದುವರೆಗೆ ಭಾರತ ಪಾಕಿಸ್ತಾನದ ನಡುವೆ 4 ಯುದ್ಧ ಆದರೂ ಸಾಮಾನ್ಯ ಜನರ ಮೇಲೆ ಅಟ್ಯಾಕ್ ಇದುವರೆಗೆ ಮಾಡಿಲ್ಲ. ಭಾರತನೂ ಮಾಡಿಲ್ಲ, ಪಾಕಿಸ್ತಾನನೂ ಮಾಡಿಲ್ಲ. ವಿ ಮೇಂಟೈನ್ಡ್. ನಮ್ಮ ಸೈನಿಕರು ಯುದ್ಧ ಮಾಡಿದ್ದಾರೆ, ಗಡಿಯಲ್ಲಿ ಮಾಡಿದ್ದಾರೆ. ಭಾರತ ಲಾಹೋರ್ವರೆಗೆ ಹೋಗಿದ್ದು ಇದೆ. ಆದರೆ ಸಾಮಾನ್ಯ ಜನರ ಮೇಲೆ ಯಾವತ್ತೂ ಬಾಂಬ್ ದಾಳಿಯನ್ನು ನಾವು ನಡೆಸಿಲ್ಲ. ಈಗ ನೀವು ಕಣ್ಣು ಮುಂದೆ ಗಾಜಾದ ದೃಶ್ಯಗಳನ್ನು ತಂದುಕೊಳ್ಳಿ. ಅಲ್ಲಿ ಆ ಬಾಂಬ್ ದಾಳಿಯ ಮೂಲಕ ಆಸ್ಪತ್ರೆಗಳ ಮೇಲೆ ದಾಳಿ ನಡೆದಿದೆ, ಇನ್ನೊಂದು ಎಲ್ಲ ಕಡೆ ದಾಳಿ ನಡೆದಿದೆ, ಮಕ್ಕಳ ಮೇಲೆ ದಾಳಿ ನಡೆದಿದೆ. ಕಣ್ಣೀರು ರಕ್ತ ಜೊತೆಯಾಗಿ ನದಿಯಂತೆ ಹರಿತಾ ಇದೆ ಗಾಜಾದಲ್ಲಿ. ಯುಕ್ರೇನ್ ಯುದ್ಧ ರಷ್ಯಾದಲ್ಲೂ ಹಾಗೆ ಆಗ್ತಾ ಇದೆ. ಈ ಬಾರಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಎಸ್, ಈ ಎಶ್ಯೂರೆನ್ಸ್ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾಗರಿಕರ ಮೇಲೆ ಈ ದಾಳಿ ನಡೆಯಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರ ಮುನ್ಸೂಚನೆ ಅಂದರೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಸಾಮಾನ್ಯ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದು.
ಅದರ ಹಿಂದಿರುವಂಥ ಪಾಕಿಸ್ತಾನದ ಸೈನ್ಯ ಏನಿದೆ ಎಂಥ ಕ್ರೂಯಲ್ ಆದದ್ದು ನೋಡಿ. ಅವರು ಈಗ ಏನಾದರೂ ಸಾಮಾನ್ಯ ಜನರ ಮೇಲೆ ದಾಳಿ ನಡೆಸುತ್ತಾ ಬಂದರೆ ಎರಡೂ ದೇಶಗಳ ಸ್ಥಿತಿ ಏನಾಗ್ಬೋದು ಸಾಮಾನ್ಯ ಜನರದ್ದು ಯೋಚನೆ ಮಾಡಿ. ಎಲ್ಲರೂ ಉನ್ಮಾದದಲ್ಲಿದ್ದೀರಿ. ಪ್ರತಿಕಾರ ಸೇಡು ಚಾನಲ್ಗಳು ಸೇಡು 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 ಅಂತಿವೆ. ಯು ಥಿಂಕ್ ಇಟ್ ಓವರ್. ಸೊ ಅದರ ಜೊತೆಗೆ ಪಾಕಿಸ್ತಾನದ ಕರಾಚಿ ಏನು ವಿಮಾನ ನಿಲ್ದಾಣಕ್ಕೆ ಟರ್ಕಿ ಯುದ್ಧ ವಿಮಾನಗಳು ಮತ್ತು ಸಾಮಗ್ರಿಗಳು ಬಂದಿಳಿವೆ. ಸೊ ಟರ್ಕಿ ಆಲ್ಸೋ ಇಸ್ ಸಪೋರ್ಟಿಂಗ್ ಪಾಕಿಸ್ತಾನ್. ಯುದ್ಧ ವಿರಾಮದ ಕೊರತೆ, ಯುದ್ಧ ಸಾಮಗ್ರಿಗಳ ಕೊರತೆ ಚೀನಾ ಹಾಕಿದೆ. ಅದ್ರ ಜೊತೆಗೆ ಸ್ಪೇರ್ ಪಾರ್ಟ್ಸ್ಗಳು ಕೂಡ ಇಲ್ಲ. ಅದಕ್ಕೆ ಟರ್ಕಿ ಅವರ ಜೊತೆ ನಿಂತಿದೆ. ಈ ನಡುವೆ ಪಾಕಿಸ್ತಾನದ 15 ಯೂಟ್ಯೂಬ್ ಚಾನಲ್ಗಳಿಗೆ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಬಹುತೇಕ ಯೂಟ್ಯೂಬ್ ಚಾನಲ್ಗಳು ಭಾರತ ವಿರೋಧಿ ನಿಲುಮೆಯನ್ನು ಹೊಂದಿದ್ವು. ಭಾರತವನ್ನು ಟೀಕಿಸ್ತಾ ಇದ್ದ ಬಗೆ ಏನಿದೆ ಅದರಿಂದ ಕೂಡ ಭಾರತ ಭಾಳ ಇವರ ಈ ಅಪಪ್ರಚಾರವನ್ನು ತಡಿಲೇಬೇಕು ಅನ್ನೋ ಉದ್ದೇಶದಿಂದ ಈ 15 ಯೂಟ್ಯೂಬ್ ಚಾನಲ್ಗಳೇನಿವೆ ಆ ಯೂಟ್ಯೂಬ್ ಚಾನಲ್ಗಳನ್ನು ನಿಲ್ಲಿಸಲಾಗಿದೆ. ಅದರಲ್ಲಿ ಯಾವುದಾದಿದೆ ಅಂತ ಹೇಳ್ತೀನಿ. ದಿ ಪಾಕಿಸ್ತಾನ್ ರೆಫರೆನ್ಸ್, ಸಮಾ ಸ್ಪೋರ್ಟ್ಸ್, ಉಜೈರ್ ಕ್ರಿಕೆಟ್, ರಾಜೀನಾಮಾ, ಡಾನ್ ನ್ಯೂಸ್, ಸಮಾ ಟಿವಿ, ARY ನ್ಯೂಸ್, ಬೋಲ್ ನ್ಯೂಸ್, ಜಿಯೋ ನ್ಯೂಸ್, ರಫ್ತಾರ್ ಮತ್ತು ಸುನೋ ನ್ಯೂಸ್. ಇವು ಭಾಳ ಪ್ರಮುಖವಾದ ಯೂಟ್ಯೂಬ್ ಚಾನಲ್ಗಳಾಗಿತ್ತು. ಅದರ ಜೊತೆಗೆ ಈ ಯೂಟ್ಯೂಬ್ ಚಾನಲ್ಗಳನ್ನ ಕೆಲವರು ನಡೆಸ್ತಾ ಇದ್ದರು. ಇರ್ಷಾದ್ ಭಟ್ಟಿ, ಅಸ್ಮಾ ಶಿರಾಜಿ, ಉಮರ್ ಶ್ರೀಮಾ ಮತ್ತು ಮುನೀಬ್ ಫಾರೂಕ್ ಇವರ ಚಾನಲ್ಗಳು ಕೂಡ ಇವರ ಯೂಟ್ಯೂಬ್ ಚಾನಲ್ಗಳು ಭಾರತದಲ್ಲೂ ಕೆಲವರದ್ದು ಪಾಪ್ಯುಲರ್ ಆಗಿದ್ದು. ಸೊ ಅದನ್ನು ಈಗ ಭಾರತದಲ್ಲಿ ಅದನ್ನು ಪ್ರಸಾರ ಮಾಡುವಂತಿಲ್ಲ ಅನ್ನುವ ನಿಷೇಧವನ್ನು ಭಾರತ ಸರ್ಕಾರ ಏರಿದೆ ಅನ್ನೋದು. ಸೊ ಈಗ ಇನ್ನೊಂದು ಕೊನೆಯ ಸುದ್ದಿ, ನಾನು ಅದ್ರ ಬಗ್ಗೆ 2 ದಿವಸದಿಂದ ಮಾತನಾಡಬೇಕು ಅಂದ್ಕೊಂಡಿದ್ದೆ, ನಾನು ಮಾತನಾಡೋಕ್ಕೆ ಆಗಿಲ್ಲ. ಅದು ಈ ರೈಲ್ವೆ ಇಲಾಖೆ ಏನಿದೆ, ರೈಲ್ವೆ ಇಲಾಖೆ ಮಂಗಳೂರಿನಲ್ಲಿ ಅವರದ್ದು ಹೆಲ್ತ್ ಸೂಪರಿಂಟೆಂಡೆಂಟ್ ಆಫ್ ಸಮ್ ಹುದ್ದೆಗಳಿಗೆ ಅವ್ರ ಸಂದರ್ಶನ ನಡೀತಾ ಇತ್ತು. ಆ ಸಂದರ್ಶನಕ್ಕೆ ಬರುವವರು ಜನಿವಾರ ಹಾಕ್ಕೊಳ್ಳೋ ಹಾಗೂ ಇರಲಿಲ್ಲ, ಮಂಗಳಸೂತ್ರವನ್ನು ಹಾಕಿಕೊಳ್ಳೋ ಹಾಗೂ ಇರಲಿಲ್ಲ. ಸೊ ಈ ವಿಚಾರ ಹೊರಗೆ ಬಂದಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದೂರನ್ನು ಕೊಟ್ಟಿದೆ. ಅಟ್ಲೀಸ್ಟ್ ಮಂಗಳಸೂತ್ರ ಮತ್ತು ಜನಿವಾರ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಅನ್ನೋದು ನನಗೂ ಅರ್ಥ ಆಗಲ್ಲ. ಮನೆಯಿಂದ ಹೇಳ್ತೀನಿ, ಧಾರ್ಮಿಕ ಲಾಂಛನಗಳೇನಿವೆ ಎಲ್ಲ ಲಾಂಛನಗಳು ನಿಷೇಧಿಸಿದ್ರು ಓಕೆ, ಯಾಕೆ ಅದ್ರಲ್ಲಿ ಏನು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ತಾಳೆ ಹಾಕ್ಕೊಂಡು ಹೋದರೆ ಜನಿವಾರ ಹಾಕ್ಕೊಂಡು ಹೋದ್ರೆ ಏನು ರೀ ಆಗುತ್ತೆ? ಅದು ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಯಾವುದೇ ಜನಿವಾರದ ಗಲಾಟೆ ಆಯ್ತಲ್ಲ, ಸರ್ಕಾರದಿಂದ ಯಾವುದೇ ಸೂಚನೆ ಹೋಗಿರಲಿಲ್ಲ, ಇನ್ಸ್ಟ್ರಕ್ಷನ್ ಹೋಗಿರಲಿಲ್ಲ, ಕೆಲವು ಆಫೀಸರ್ಸ್ ಮಾಡಿದರು. ಆದರೆ ಇಲ್ಲ ಆಗಲ್ಲ, ಕ್ಲಿಯರ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಹ್ಯಾಸ್ ಇಶ್ಯೂಡ್ ಎ ಇನ್ಸ್ಟ್ರಕ್ಷನ್. ಯಾರಾದರೂ ಈ ಪರೀಕ್ಷೆಗೆ ಬರುವವರು ಜನಿವಾರವನ್ನಾಗಲಿ ತಾಳಿಯನ್ನಾಗಲಿ ಕಟ್ಕೊಳ್ಳೋ ಹಾಗಿಲ್ಲ. ಹಿಂದುತ್ವದ ಸರ್ಕಾರ ಎಲ್ಲ ಹೇಗೆ ಅಂತಂದರೆ, ತಾಯಂದಿರೇ ಅಣ್ಣಂದಿರೇ ನೀವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿ, ಅಕ್ಕಪಕ್ಕ ನೋಡಬೇಡಿ ಅಂತ ಹೇಳ್ತಾ ಇರುವ ರೀತಿಯ ನಂಬಿಕೆ ಉಳ್ಳ ಜನ ಅಲ್ವಾ. ತಾಳಿಯ ಮಹತ್ವ ಗೊತ್ತಿಲ್ಲ ಇವರಿಗೆ. ಹಿಂದೂ ಸಂಸ್ಕೃತಿ, ನೀವು ಯಾವ ಸೀಮೆ ಹಿಂದೂ ಪ್ರೊಪಗಂಡ ಇಲೆಕ್ಷನ್ ಸಲುವಾಗಿ ಮತ ಪಡೆಯೋದಾಗ ಬಳಸ್ಕೊತೀರಲ್ವ, ಅದನ್ನು ಮೀರಿ ಇನ್ನೇನಿದೆ? ಧಾರ್ಮಿಕ ಲಾಂಛನಗಳನ್ನ ಯಾಕೆ ಮುಟ್ಟಕ್ಕೆ ಹೋಗ್ತೀರಿ? ಮುಸ್ಲಿಮ್ರದ್ದು ಮುಟ್ಟಕ್ಕೆ ಹೋದ್ರಿ, ಬುರ್ಕಾದ ಹೋದ್ರಿ, ಹಿಜಾಬ್ ಗಲಾಟೆ ಮಾಡಿದ್ರಿ, ಇನ್ನೊಂದು ಮಾಡಿದ್ರಿ, ಆ ಕಡೆ ನಡೆಸಿದ್ರಿ, ಈಗ ಹೋಗ್ಬಿಟ್ಟು ಹೆಣ್ಮಕ್ಳ ತಾಳಿಗೂ ಕೈ ಹಾಕಿದಿರಿ. ಇದಕ್ಕೆಲ್ಲ ಸಾಮ್ರಾಟ್ ಅಶೋಕನ ಇನ್ನೊಬ್ಬನ ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ ನನಗೆ. ಸನ್ಮಾನ್ಯ ಗ್ರೇಟ್ BJP ರಾಜ್ಯ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು, ಅವರಪ್ಪ ಯಡಿಯೂರಪ್ಪನವರು ಏನು ಉತ್ತರ ಕೊಡ್ತಾರೆ ಇದಕ್ಕೆ? ಯಾರನ್ನ ಇದಕ್ಕೆ ಬ್ಲೇಮ್ ಮಾಡ್ತಾರೆ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಭಾಳಷ್ಟು ಜನ ನೀವು ತಾಳಿಯನ್ನು ಬಿಚ್ಚಿಟ್ಟು ಪರೀಕ್ಷೆ ಬರೆಯುವಂತಾದರೆ, ಜನಿವಾರ ತೆಗೆದಿಟ್ಟು, ನಾನು ಭಾಳ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದೀನಿ. ಅವರವ್ರ ನಂಬಿಕೆ ಹಾಕೋತಾರೆ, ಬೇಕಾದ್ರೆ ಹಾಕೋತಾರೆ, ಬೇಡದು. ಇವತ್ತಿನ ದಿನ ತಾಳಿ ಕಟ್ಟೋದು ಕಡಿಮೆ ಆಗಿದೆ. ಹೊಸ ಜನ್ರೇಷನ್ ಭಾಳ ಜನ ತಾಳಿ ಕಟ್ಟುಗಳಲ್ಲ, ಅಥವಾ ಯಾವುದೋ ಫಂಕ್ಷನ್ ಇದ್ದರೆ ತಾಳಿ ಹಾಕ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿ ಹಾಗೆ ಜನಿವಾರ ನೋಟೆ ಎಲ್ಲರೂ ಜನಿವಾರ ಹಾಕೋತಾರೆ ಅಂತಿಲ್ಲ. ಆ ಬ್ರಾಹ್ಮಣರು ಉಪನಯನ ಮಾಡಿದಾಗ ಒಂದು ಸ್ವಲ್ಪ ಇಟ್ಕೋತಾರೆ, ನಂತರ ಅದನ್ನು ಬಿಚ್ಚಿಟ್ಕೊಳ್ತಾರೆ, ಬೇಕಾದ್ರೆ ಹಾಕೋತಾರೆ.
ಅದಂಥದ್ದಾಗಿಲ್ಲ. ಆದರೆ ಪ್ರಶ್ನೆ ಇರುವುದು ಇದಲ್ಲ, ಅದವರ ವೈಯಕ್ತಿಕ ನಂಬಿಕೆ. ತಾಳಿ ಇಟ್ಟುಕೊಳ್ಳುವುದು, ಜನಿವಾರ ಕಟ್ಟಿಕೊಳ್ಳುವುದು, ಹಾಕಿಕೊಳ್ಳುವುದು ಅವರಿಗೆ ಬಿಟ್ಟಿದ್ದು. ಸರ್ಕಾರ ಬಂದು ನೀವು ಪರೀಕ್ಷೆಗೆ ಬರೆದಿದ್ರೆ ಜನಿವಾರ ಬಿಚಾಕಿ, ತಾಳಿ ಬಿಚಾಕಿ, ನಾಳೆ ಇನ್ನೇನು ಬಟ್ಟೆ ಬಿಚಾಕಿ, ಸೀರೆ ಬಿಚಾಕಿ ಅಂತ ಹೇಳೋ ಲೆವೆಲ್ಲಿ ನೀವು ಹೋಗಲ್ಲ ಅಂತ ನಾ ಹೇಗೆ ನಂಬಲಿ? ಹೇಳೋಕ್ಕಾಗಲ್ಲ. ಸೀರೆ ಒಳಗಡೆ ನೀವು ಯಾವ ಇಟ್ಕೊಂಡ್ಬಿಟ್ಟಿದ್ದೀರಿ ನಾವು ಬಿಚ್ಚಿ ಅಂತಂದರೆ ವಾಟ್ ಟೈಪ್ ಆಫ್ ಅಟರ್ ನಾನ್ ಸೆನ್ಸ್. ಯಾವ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಯಾವುದನ್ನು ಮಾಡಿಕೊಡೋದು ಅನ್ನೋ ಕಾಮನ್ ಸೆನ್ಸ್ ಇರಬೇಕಲ್ವ? ವೈಯಕ್ತಿಕ ನಂಬಿಕೆಗಳನ್ನು ಯಾಕೆ ಮಾಡೋಕ್ಕೆ ಹೋಗ್ತೀರಿ? ಯಾವುದೇ ನಂಬಿಕೆ ಸಾಮುದಾಯಿಕವಾಗಿ ಪರಿಣಾಮ ಬೀರಿದ್ರೆ ಆ ನಂಬಿಕೆಯನ್ನು ಕ್ವಶನ್ ಮಾಡಬೇಕು. ಇಡೀ ಸಮುದಾಯದ ಮೇಲೆ ಅದು ಪರಿಣಾಮ ಬೀರಿದಾಗ ನಾವು ಕ್ವಶನ್ ಮಾಡಬೇಕು. ವೈಯಕ್ತಿಕ ಅವ್ರ ದೇವರನ್ನು ಯಾರು ಬೇಕಾದ್ರೂ ಪೂಜಿಸ್ಕೋತಾರೆ, ಯಾವ ಡ್ರೆಸ್ ಬೇಕಾದ್ರೂ ಹಾಕೋತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಅದನ್ನು ಕೇಳೋದಕ್ಕೆ ಸರ್ಕಾರ ಯಾರ್ದು? ಯಾವುದು ರೈಲ್ವೆ ಇಲಾಖೆ? ಯಾರು ಆ ರೈಲ್ವೆ ಮಂತ್ರಿ? ಎಂಥ ಅಶ್ವಿನ್ ವೈಷ್ಣವನ ಯಾರವರು? ವಾಟ್ ಟೈಪ್ ಆಫ್ ಪೀಪಲ್ ದೀಸ್ ಪೀಪಲ್? ಏನಿದು? ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಅಧಿಕಾರಿಗಳು ಏನು ಮಾಡ್ತಾರೆ? ಇದು ಸರ್ಕಾರಕ್ಕೆ ಗೊತ್ತಾಗಲ್ವಾ? ಅಥವಾ ಅಧಿಕಾರಿಗಳು ಮಾತ್ರ ಇದು ನಡೆಸೋದಾ? ಐ ಡೋಂಟ್ ನೋ. ಎನಿವೆ, ಇದು ಇವತ್ತಿನ ಮಧ್ಯಾಹ್ನದ ಸುದ್ದಿ. ಅದರ ಜೊತೆಗೆ ವಿಶ್ಲೇಷಣೆ. ಹಾರ್ಡ್ ನ್ಯೂಸ್ ಕೊಟ್ಟಿದ್ದೀನಿ, ಅದರಂತೆ ನನಗನಿಸಿದ್ದನ್ನು ವಿಶ್ಲೇಷಣೆ ಮಾಡಿದ್ದೀನಿ. ನನ್ನ ವಿಶ್ಲೇಷಣೆ ಇಷ್ಟೇ, ಇದು ನಿಮಗೆ ಆಲೋಚನೆಗೆ ಹಾಕಬೇಕು ಅಂತ, ಇನ್ನೇನೂ ಇಲ್ಲ. ನನ್ನ ವಿಶ್ಲೇಷಣೆ ತಪ್ಪು ಅಂತ ತಪ್ಪು ಅಷ್ಟೇ. ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ಆದರೆ ಆ ವಿಚಾರದ ಬಗ್ಗೆ ಆಲೋಚನೆ ಮಾಡುವಷ್ಟು ಮಾನಸಿಕ ಬೆಳವಣಿಗೆ ಆದರೂ ನಿಮ್ಗೆ ಆಗಬೇಕು. ಅದು ಬಿಟ್ಟು ಬರೇ ಬಟ್ಟಂಗಿಗಳಾಗಿ ಬೇರೆ ಕಾಲ ಪಾದವನ್ನು ತೊಳಿತಾ ಕೂದರೆ ನೀವು ಮಾತ್ರ ಅಯೋಗ್ಯರಲ್ಲ, ದೇಶವನ್ನು ಹಾಳು ಮಾಡ್ತೀರಿ. ಏನಿರಲಿ, ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಇರಲಿ. ನಾನು ಒಬ್ಬಂಟಿ ಹೋರಾಟಗಾರ, ಏನೋ ಹೋರಾಟ ಮಾಡ್ತಿದ್ದೀನಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತೀನಿ. ಅದು ನನಗೆ ಮಾತ್ರ ಅಲ್ಲ, ವಿಭಿನ್ನ ಧ್ವನಿಯನ್ನು ವ್ಯಕ್ತಪಡಿಸುವ ಜನತಂತ್ರ ಪ್ರೇಮಿಗಳಿಗಾಗಿ ಮಾಡೋ ಕೆಲಸ ಅಲ್ಲ. ಅದರಿಂದ ನಿಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.